ಆ ಹುಡುಗಿಗೆ ಎಷ್ಟು ಸಿಕ್ಕ್ರ ಸಾಕು, ಎಳಿ ಸಿಕ್ಕ್ರ ಹಚ್ಚಿಡನ ನುಂಗುತ್ತದ ಆ ಹುಡುಗಿ. ಆ ದರಿದ್ರನ್ನ ಇವತ್ತ ಮನೆಯಿಂದ ಕಳಿಸ್ಬಿಟ್ಟಿದ್ರ ನಿಮ್ ತಲೆ ಮ್ಯಾಗಿನ ಭಾರ ಇಳಿತಿರ್ಲಿಲ್ಲ. ಅವಸರನ ಅಪಘಾತಕ್ಕ ಮೂಲ ಕಾರಣ ಅಂತಾರವ. ಅದಕ್ಕ ಒಂದೆರಡು ದಿವಸ ಇದ್ದು ಹೋಗ್ರಿ ಅಂತ ಹೇಳಿದೆ. ಎದಕ್ಕೆ ಹೇಳು? ಹಿಂದಿನ ಕಾಲದೊಳಗ ದುರ್ಗವ್ಗ ಕ್ವಾಣನ್ನ ಬಲಿ ಕೊಡ್ತಿದ್ರಲ್ಲ, ಆ ಕಾರಣಕ್ಕ. ಅಯ್ಯ ಕಾಕೂಜಿ, ದುರ್ಗವ್ ಕೇಳ್ತಿದ್ಲು, ಇವ್ರು ಕೊಡ್ತಿದ್ರು. ಇದನ್ನು ಹಂಗ ಅನ್ಕೋ ಇದನ್ನು. ದುರ್ಗವ್ವ ದ್ಯಾಮವ್ವ ಯಾರ್ಯಾರಂತ ತಿಳ್ಕೊಂಡಿ ನೀನು? ನಾನು ಮತ್ತ ನೀನು. ನಾವಲ್ರಿ ಕಾಕೂಜಿ, ಎರಡು ಬೇಕಿದ್ರ ನೀವ ಆಗ್ರಿ. ನಾನು ಸಕ್ಕು ಬಾಯಿದ್ದೇನಿ, ಅರ್ಥಾರ್ಥ ಸಖತ್ ಬಾಯಿದ್ದೇನಿ. ನಾನಂದ್ರೇನು, ನನ್ನ ಸ್ಟೈಲ್ ಅಂದ್ರೇನು, ನನ್ನ ಲಿಪ್ಸ್ಟಿಕ್ ಏನು, ನನ್ನ ಉಡುಗೆ ತೊಡುಗೆ ಏನು, ನಾನು ಹಿಂಗ ಬೀದಿ ಒಳಗ್ ಬಂದ್ರ ಸಾಕು ನೋಡ್ರಿ ಕಾಕೂಜಿ, ಎಲ್ಲರೂ ಐಶ್ವರ್ಯ ರೈನ ಬಂದಳಂತ ತಿಳ್ಕೊತಾರ. ದುರ್ಗವ್ವ ದ್ಯಾಮವ್ವ ಎಲ್ಲ ಬರಬ್ಬರಿ ಆಗೋದಿಲ್ಲ, ತೆಗಿರಿ ನನಗ. ಹೌದವ, ದ್ಯಾಮವ್ವ ದುರ್ಗವ್ವ ನಿನಗೆ ಹೊಂದುವುದೇ ಇಲ್ಲ. ಯಾಕೆ ಹೇಳು? ರಂಭಾ, ಊರ್ವಶಿ, ಮೇನಕೆ ಇವ್ರನ್ನೆಲ್ಲ ಒಟ್ಟಿಗೆ ಸೇರಿಸಿನ ಈ ಸಕ್ಕು ಬಾಯಿ ತಯಾರಾಗಳ ನೋಡು. ಅದಕ್ಕ ಮತ್ತ ಅದೆಲ್ಲ ಬಿಟ್ಟಾಕ್ರಿ ಕಾಕೂಜಿ. ಈಗ ಅವ್ರನ್ನ 2 ದಿನ ಇದ್ರ ಚಲೋ ಆಗ್ತದ ಅಂತ ಹೇಳಿದ್ರ ಯಾಕಂತ ಹೇಳಿದ್ನಲ್ಲ, ಕ್ವಾಣನ ಬಲಿ ಅಂತ. ಬಲಿ ಕೊಡೋದಕ್ಕಿಂತ 2 ದಿವಸ ಮೊದಲ ಅದಕ್ಕ ಸುಣ್ಣದ ನೀರು ಕುಡಿಸ್ತಾರ. ಇನ್ನೂ ಹಂಗ ಗಂಗಾ ನಮಗ ಕ್ವಾಣ ಇದ್ದಂಗ. ಅಕ್ಕಿನ ಬಲಿ ತಗೊಳೋದ್ಕಿನ ಮೊದ್ಲ ನಾವು 2 ದಿವಸ ಹಂಗ ಮಾಡ್ಬೇಕಾಗ್ತದ. ಅಂದ್ರ ಗಂಗಾಗ್ ಸುಣ್ಣದ ನೀರು ಕುಡಿಸ್ತೀರಿ? ಗಂಗಾ ಹೆಂಗೂ ಹೊಂಟಾಳ. ಒಂದ್ ಸರ್ತಿ ಆಕಿ ಮನೆಯಿಂದ ಹೊರಗ ಕಾಲಿಟ್ರೆ ಸಾಕು, ಮತ್ತಿ ಮನಿ ಒಳಗಾಕಿ ಕಾಲಿಡೋದು ದುಸ್ತರಾಗ್ತದ. ಅದಕ್ಕ ಕಡಿ ಸಲ ಆಕಿ 2 ದಿವಸ ಮನಿ ಒಳಗೆ ಇದ್ದು ಹೋಗ್ಲಿ ಅಂತ. ಹಂಗಾದ್ರ ಗಂಗಾಗ ಹೋಗೋಕಿನ ಮುಂಚಕ ಸುಣ್ಣದ ನೀರು ಕುಡಿಸ್ಲಿಕ್ಕೆ ಬೇಕು ಅಂತೀರಿ? ನೀವು ಭಾರಿ ಇದ್ದೀರ ಕಾಕೂಜಿ. ಮತ್ತ ನಿಮ್ಮ ಪ್ಲಾನ್ ಅದಲ್ಲ, ಅಗ್ಗದಿ ಚಲೋ ಅದ ತಗೋರಿ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್